ധർമ്മിയವರು ಪ್ರತಿದಿನ ಕೇಳ್ತಾರೆ ಕೋಲ್ಪೆ ದರ್ಗದ ಉರುಸು ಎಪ್ಪಗೆ ಎಪ್ಪ ഇവിടെ ಉರುಸು നടക്കുന്നു ಇಲ್ಲಿ ಅನ್ಯ ಧರ್ಮ ಇಲ್ಲಿ ಈ ನಾಡಿನ ಸೌಹಾರ್ದತೆಯ ಸಂಕೇತವಾಗಿದೆ ಕೋಲ್ಪೆ ಸೈಯದ್ ಮಲ್ವರಿಯ ಸನ್ನಿಧಿ. ಇಲ್ಲಿ ಬಹಳಷ್ಟು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅದರಿಂದ ಮುಕ್ತಿ ಪಡೆದಂತ ಅನ್ಯ ಧರ್ಮೀಯರಿದ್ದಾರೆ. ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಇಲ್ಲಿ ಮುಕ್ತಿ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಬಂದು ಪ್ರಾರ್ಥಿಸಿ ಹೋಗಿ ಕೆಲವೇ ದಿನಗಳಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ಸಿಗಿದ ಕಾರಣ ಈ ಸನ್ನಿಧಿಗೆ ಬಂದು ಮೊನ್ನೆ ಉದ್ಘಾಟನೆ ದಿನ ದೊಡ್ಡ ಮೊತ್ತದ ಒಂದು ಮೊತ್ತವನ್ನು ನೀಡಿದ್ದಾರೆ. ಕಾಶ್ಮೀರ್ ಡಿಸೋಜಾ, ನಾನು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಂತ ಅನೇಕ ಸಾವಿರಾರು ಘಟನೆಗಳು ಈ ಸನ್ನಿಧಿಯಲ್ಲಿ ನಡೆದು ಹೋಗಿದೆ. ಆದ್ದರಿಂದ ಕಾಶ್ಮೀರ್ ಡಿಸೋಜರವರೇ, ನೀವು ದೊಡ್ಡ ಮೊತ್ತ, ನಾವು ಮೊತ್ತವನ್ನು ಸಣ್ಣ ಮೊತ್ತವಾಗಲಿ ದೊಡ್ಡ ಮೊತ್ತವನ್ನು ನೀವು ಪ್ರಥಮ ದಿನ ಬಂದು ನಮ್ಮ ಆಡಳಿತ ಸಮಿತಿಗೆ ತಂದೊಪ್ಪಿಸಿ ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಕೊಟ್ಟ ಮೊತ್ತವನ್ನು ಹೇಳದಿದ್ರೆ ಅವರಿಗೆ ಬೇಸರ. ಅವರು 70,000 ರೂಪಾಯಿ 100 kg ಮಾಂಸದ ಇಲ್ಲಿ ಊಟದ ಖರ್ಚಿಗಾಗಿ ತಂದೊಪ್ಪಿಸಿದ್ದಾರೆ. ಈ ಸನ್ನಿಧಿಯಲ್ಲಿ ಅವರಿಗೇನು ಅವರ ಪ್ರತಿಫಲ ಸಿಕ್ಕಿದೆ. ಆದ್ದರಿಂದ ಅವರನ್ನು ವೇದಿಕೆಗೆ ಕೋಲ್ಪೆ ಜಮಾತರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಗೆಳೆಯರು ಹೃದಯ ಮಿಡಿಯುವ ಅಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ, ಬಹಳ ಸುಂದರವಾದಂತಹ ಸೌಹಾರ್ದಕ್ಕೆ ಸಾಕ್ಷಿಯಾದಂತಹ ಒಂದು ಕೋಲ್ಪೆಯ ಒಂದು ಖಂಡಿತವಾಗಿಯೂ ಕೂಡ ಈ ಒಂದು ಮಸೀದಿಗಾಗಿ ಹರಕೆ ನೀಡಿ ಆ ಒಂದು ಮನೋಭಿಲಾಷೆಯನ್ನ ಸಾಧಿಸಿಕೊಂಡಂತಹ ವ್ಯಕ್ತಿತ್ವ ಇಸ್ರೇಲ್ನಲ್ಲಿ ತನ್ನ ಉದ್ಯೋಗದಲ್ಲಿರುವಂತಹ ಲೋಯಿಡ್ ರೋಸ್ಟನ್ ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಅವರು ವಿದೇಶದಲ್ಲಿರುವ ಕಾರಣ ಅವರ ತಂದೆಯವರಾಗಿರುವಂತಹ ಗೌರವಾನ್ವಿತ ಕಾಶ್ಮೀರ್ ಡಿಸೋಜಾ ಅವರ ವೇದಿಕೆಯಲ್ಲಿ ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಬಹಳಷ್ಟು ಕೋಮುವಾದಗಳು ಬೆಳೆಯುತ್ತಿರುವಂತಹ ಈ ನಾಡಿನಲ್ಲಿ ಬಹಳಷ್ಟು ಕೋಮುವಾದಗಳು ಬೆಳೆದುಕೊಂಡು ಕಚ್ಚಾಟದಲ್ಲಿ ನಡೆಯುತ್ತಿರುವಂತಹ ಈ ಸುಂದರ ಸುದ್ದಿ, ಈ ಒಂದು ಸುದಿನದಲ್ಲಿ ಕೋಮು ಸೌಹಾರ್ದತೆಗೆ ಬೆಳೆ ಕಟ್ಟುವಂತಹ ಕೋಲ್ಪೆಯ ಮಣ್ಣು ಈ ಒಂದು ಸುಂದರ ವೇದಿಕೆಗೆ ಸಾಕ್ಷಿಯಾಗ್ತಾ ಇದೆ. ತಮ್ಮ ಪ್ರಥಮ ಸಂಬಳದಿಂದ ಸುಮಾರು 70,000 ಮೊತ್ತವನ್ನ ಭಕ್ತಿ ಭಾವದಿಂದ ದರ್ಗಾಕ್ಕೆ ಅರ್ಪಿಸಿದಂತಹ ಗೌರವಾನ್ವಿತ ಲೋಯಿಡ್ ರೋಸ್ಟನ್ ಸನ್ ಆಫ್ ಕಾಶ್ಮೀರ್ ಡಿಸೋಜಾ ಅವರನ್ನ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ. ಹಲವಾರು ಕಶ್ಫ ಕರಾಮತ್ಗಳಿಂದ ಸಾಕ್ಷಿಯಾದಂತಹ ಕೋಲ್ಪೆ ಸಿಗಿದ ಮುಹರ್ ವಲಿಯುಲ್ಲಾಹ್ ತಂಗಳುಪಾಬರವರ ಉರುಸ್ ಸಮಾರಂಭದ ಸಮಾರೋಪ ವೇದಿಕೆಯಲ್ಲಿ ಗೌರವಾನ್ವಿತ ವ್ಯಕ್ತಿತ್ವವನ್ನ ಗೌರವಿಸಲಾಯಿತು. ತಮಗೆ ಹೃದಯಂತ್ರಾಣದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದೆ